ನಮ್ಮ ದೇಶಕ್ಕೆ ನುಗ್ಗಿದ್ರೆ ಹುಷಾರ್, ಯಾರನ್ನೂ ಬಿಡಲ್ಲ. ಸೈನಿಕರ ಕಳುಹಿಸುವ ಕಾರ್ಯಾಚರಣೆಗೆ ಪ್ರಯತ್ನಿಸಿದ್ರೆ ಒಬ್ಬ ವ್ಯಕ್ತಿಯೂ ಕೂಡ ಬದುಕುಳಿಯೋದಿಲ್ಲ. ಅಮೆರಿಕ ಇಸ್ರೇಲಿಗರಿಗೆ ವಾರ್ನಿಂಗ್ ಕೊಟ್ಟ ಇರಾನ್. ಸೈನಿಕರ ಕಳುಹಿಸುವ ಕಾರ್ಯಾಚರಣೆ ಪ್ರಯತ್ನಕ್ಕೆ ಒಬ್ಬ ವ್ಯಕ್ತಿಯನ್ನು ಕೂಡ ಬದುಕುಳಿಯೋದಿಲ್ಲ. ಅಮೆರಿಕ ಮತ್ತು ಇಸ್ರೇಲಿಯರಿಗೆ ವಾರ್ನಿಂಗ್ ಕೊಟ್ಟಿರುವಂತಹ ಇರಾನ್. ಶತ್ರುಗಳ ಪ್ರತಿಯೊಂದು ನಡೆಯೂ ನಾವು ಗಮನಿಸ್ತಾ ಇದ್ದೇವೆ. IRGC ಸಶಸ್ತ್ರ ಪಡೆ ಮುಖ್ಯಸ್ಥ ಅಮೀರ್ ಹತಾಮಿ ಗುಡುಗಿದ್ದಾರೆ. ನಮ್ಮ ಮೇಲೆ ದಾಳಿ ಮಾಡಲು ಯತ್ನಿಸಿದ್ರೆ ಹುಷಾರಾಗಿರಿ. ಇರಾನ್ನ ಮಿಲಿಟರಿ ಸಾಮರ್ಥ್ಯಗಳು ತುಂಬಾ ದೊಡ್ಡದಾಗಿದೆ, ತುಂಬಾ ಭೀಕರವಾಗಿದೆ. ಗುರಿಗಳನ್ನು ಹೆಚ್ಚು ನಿಖರವಾಗಿ ಹೊಡೆಯಲು ಸಾಧ್ಯವಿದೆ. IRGC ಸಶಸ್ತ್ರ ಪಡೆ ಮುಖ್ಯಸ್ಥ ಅಮೀರ್ ಹತಾಮಿ ಗುಡುಗಿದ್ದಾರೆ. ನಮ್ಮ ಮೇಲೆ ದಾಳಿ ಮಾಡಲು ಯತ್ನಿಸಿದ್ರೆ ಹುಷಾರಾಗಿರಿ. ಇರಾನ್ನ ಮಿಲಿಟರಿ ಸಾಮರ್ಥ್ಯಗಳು ತುಂಬಾ ದೊಡ್ಡದಾಗಿದೆ. ಗುರಿಗಳನ್ನು ಹೆಚ್ಚು ನಿಖರವಾಗಿ ಹೊಡೆಯಲು ನಾವು ಸಾಧ್ಯ ಮಾಡ್ತೇವೆ. ನಮ್ಮ ದೇಶಕ್ಕೆ ನುಗ್ಗಿದ್ರೆ ಹುಷಾರಾಗಿರಿ, ಯಾರನ್ನೂ ಬಿಡಲ್ಲ. ಸೈನಿಕರ ಕಳುಹಿಸುವ ಕಾರ್ಯಾಚರಣೆಗೆ ನೀವೇನಾದರೂ ಪ್ರಯತ್ನ ಪಟ್ಟರೆ ಒಬ್ಬ ವ್ಯಕ್ತಿಯೂ ಕೂಡ ಬದುಕುಳಿಯೋದಿಲ್ಲ. ಅದನ್ನು ನೆನಪಲ್ಲಿ ಇಟ್ಕೊಳ್ಳಿ ಅನ್ನುವಂಥ ನಿಟ್ಟಲ್ಲಿ IRGC ಸಶಸ್ತ್ರ ಪಡೆ ಮುಖ್ಯಸ್ಥರಾದಂತಹ ಅಮೀರ್ ಹತಾಮಿ ಗುಡುಗಿದ್ದಾರೆ. ಯುದ್ಧ ಆರಂಭವಾಗಿ 1 ತಿಂಗಳ ಕಾಲ ಆಯಿತು, ಆದರೂ ಸಹಿತ ಯುದ್ಧ ನಿಲ್ಲುವ ಹಂತದಲ್ಲಿ ಎಲ್ಲೂ ಸಹಿತ ಕಾಣ್ತಾ ಇಲ್ಲ. ಸೊ ಹೀಗಿರಬೇಕಾದ್ರೆ IRGCಯ ಸಶಸ್ತ್ರ ಪಡೆ ಮುಖ್ಯಸ್ಥ ಅಮೀರ್ ಹತಾಮಿ ಅವರು ಇಲ್ಲಿ ಗುಡುಗಿದ್ದಾರೆ ಮತ್ತು ಎಚ್ಚರಿಕೆ ಒಂದನ್ನು ಸಹಿತ ನೀಡಿದ್ದಾರೆ. ಅಮೆರಿಕ ಮತ್ತು ಇಸ್ರೇಲಿಗರು ಇರಾನಿನ ಒಳಗಡೆ ಹೋಗಿ ಅವರನ್ನ ಮೇಲೆ ದಾಳಿ ಮಾಡುವಂಥದ್ದಾಗಿರ್ಬೋದು, ಈ ರೀತಿಯಾಗಿ ಕಾರ್ಯಾಚರಣೆ ಮಾಡೋದಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ನೀವೇನಾದರೂ ಇಂತಹ ಕಾರ್ಯಾಚರಣೆಗೆ ಪ್ರಯತ್ನವನ್ನು ಪಟ್ಟರೆ ಒಬ್ಬ ವ್ಯಕ್ತಿಯೂ ಕೂಡ ಬದುಕುಳಿಯೋದಿಲ್ಲ. ಅದನ್ನು ನೆನಪಲ್ಲಿ ಇಟ್ಕೊಳ್ಳಿ ಅನ್ನುವಂಥ ನಿಟ್ಟಲ್ಲಿ ಅಮೆರಿಕ ಮತ್ತು ಇಸ್ರೇಲಿಗರಿಗೆ ಇರಾನ್ ಇಲ್ಲಿ ಟಾಂಗನ್ನು ಕೂಡ ಕೊಟ್ಟಿದೆ. ಅದರ ಜೊತೆಗೆ ಎಚ್ಚರಿಕೆ ಒಂದನ್ನು ಸಹಿತ ನೀಡಿದೆ. ನಮ್ಮ ಮೇಲೆ ದಾಳಿ ಮಾಡಲು ಯತ್ನಿಸಿದ್ರೆ ಹುಷಾರಾಗಿರಿ. ಇರಾನ್ನ ಮಿಲಿಟರಿ ಸಾಮರ್ಥ್ಯಗಳು ತುಂಬಾ ದೊಡ್ಡದಾಗಿದೆ. ಗುರಿಗಳನ್ನು ಹೆಚ್ಚು ನಿಖರವಾಗಿ ಹೊಡೆಯಲು ಸಾಧ್ಯವಿದೆ. ಆದ್ದರಿಂದ ಹುಷಾರಾಗಿರಿ ಅನ್ನುವಂಥ ನಿಟ್ಟಲ್ಲಿ ಇರಾನಿನ ಹತಾಮಿ ಅವರು ಗುಡುಗಿದ್ದಾರೆ. ಮುಖ್ಯವಾಗಿ ಒಬ್ಬ ವ್ಯಕ್ತಿಯೂ ಕೂಡ ಉಳಿಯೋದಿಲ್ಲ. ನಮ್ಮ ದೇಶಕ್ಕೆ ಏನಾದರೂ ನೀವು ನುಗ್ಗಿದ್ರೆ ಯಾರನ್ನೂ ಸಹಿತ ನಾವು ಬಿಡೋದಿಲ್ಲ. ಈಗಾಗಲೇ ಅಮೆರಿಕ ಆಗಿರ್ಬೋದು, ಇಸ್ರೇಲ್ ಆಗಿರ್ಬೋದು, ಇರಾನ್ನ ಸರ್ವನಾಶ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ದಾಳಿಗಳ ಮೇಲೆ ಪ್ರತಿದಾಳಿಗಳನ್ನು ಮಾಡ್ತಾನೆ ಬರ್ತಾ ಇದೆ. ಈಗಿರಬೇಕಾದ್ರೆ ಇರಾನ್ ನಾವು ನಾಶ ಆದರೂ ಪರವಾಗಿಲ್ಲ, ಅಮೆರಿಕ ಮತ್ತು ಇಸ್ರೇಲನ್ನು ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಈಗ ಸದ್ಯದ ಮಟ್ಟಿಗೆ ಇರಾನ್ ಎಲ್ಲವನ್ನೂ ಕೂಡ ಕಳೆದುಕೊಂಡಿದೆ. ಸರ್ವೋಚ್ಚ ನಾಯಕರನ್ನು ಕೂಡ ಕಳೆದುಕೊಂಡಾಯಿತು, ದೊಡ್ಡ ಅಧಿಕಾರಿಗಳನ್ನು ಕೂಡ ಕಳೆದುಕೊಂಡಾಯಿತು, ಪ್ರಮುಖ ನಗರಗಳಲ್ಲಿರುವಂತಹ ಕಟ್ಟಡಗಳನ್ನು ಕೂಡ ಕಳೆದುಕೊಂಡಾಯಿತು. ಈಗಿರಬೇಕಾದ್ರೆ ಇರಾನ್ ಸದ್ಯದ ಮಟ್ಟಿಗೆ ಉಳಿಸ್ಕೊಳ್ಳುವ ಹಂತದಲ್ಲಿ ಏನೂ ಕೂಡ ಇಲ್ಲ. ಅದಕ್ಕೋಸ್ಕರ ಹೇಗಿದ್ರೂ ನಾವು ನಾಶವಾಗ್ತೀವಿ. ಈಗಿರಬೇಕಾದ್ರೆ ಅಮೆರಿಕ ಮತ್ತು ಇಸ್ರೇಲ್ಗಳನ್ನು ಕೂಡ ನಾಶವಾಗ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಇರಾನ್ ಸತತವಾಗಿ ಇಲ್ಲಿ ದಾಳಿಯನ್ನು ಮಾಡೋದಕ್ಕೆ ಸಹಿತ ಮುಂದಾಗ್ತಾ ಇದೆ. ದಾಳಿಗಳಿಗೆ ಪ್ರತಿದಾಳಿಯನ್ನು ಇರಾನ್ ಮಾಡುತ್ತಲೇ ಬಂದಿದೆ. ಯಾವಾಗ ಗಲ್ಫ್ ರಾಷ್ಟ್ರಗಳಲ್ಲಿರುವಂತಹ ಅಮೆರಿಕ ವಾಯುನೆಲೆಗಳಾಗಿರ್ಬೋದು, ಸೇನಾ ನೆಲೆಗಳಾಗಿರ್ಬೋದು, ಈ ಎಲ್ಲದರ ಮೇಲೂ ಕೂಡ ಇರಾನ್ ಸತತವಾಗಿ ದಾಳಿ ಮಾಡಿಕೊಂಡೇ ಬರ್ತಾ ಇದೆ. ಇನ್ನೊಂದು ಕಡೆ ಇಸ್ರೇಲ್ ಅವರು ಇರಾನಿನಲ್ಲಿರುವಂತಹ ಶಾಲಾ ಕಟ್ಟಡಗಳ ಮೇಲೆ, ವಿದ್ಯಾರ್ಥಿಗಳ ಮೇಲೆ ಏನು ಗುರಿಯಾಗಿಸಿಕೊಂಡು ಏನು ದಾಳಿಯನ್ನು ಮಾಡ್ತಾ ಇದ್ದಾರೆ, ಅದಕ್ಕೆ ಪ್ರತಿದಾಳಿಯಾಗಿ ಇರಾನ್ ಸಹಿತ ಇಸ್ರೇಲ್ ಮೇಲೆ ದಾಳಿಯನ್ನು ಮಾಡ್ತಾನೆ ಬರ್ತಾ ಇದೆ. ಒಂದು ಕಡೆ ಅಮೆರಿಕ ಡೊನಾಲ್ಡ್ ಟ್ರಂಪ್ ಅವರು ಸದ್ಯದ ಮಟ್ಟಿಗೆ ಸಂಧಾನ ಮಾತುಕತೆಯನ್ನು ಮಾಡೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಆದರೆ ಇರಾನ್ ಅವರು ಯಾವುದೇ ಕಾರಣಕ್ಕೂ ಸಂಧಾನಕ್ಕೆ ಒಪ್ಪಿಕೊಳ್ಳುವಂತಹ ಪರಿಸ್ಥಿತಿಯಲ್ಲ. ಸದ್ಯಕ್ಕೆ ನಾವು ನಾಶವಾದರೂ ಪರವಾಗಿಲ್ಲ, ನಮ್ಮ ಇರಾನ್ ದೇಶ ಸರ್ವನಾಶವಾದರೂ ಪರವಾಗಿಲ್ಲ, ನಿಮ್ಮ ಅಮೆರಿಕ ಮತ್ತು ಇಸ್ರೇಲನ್ನು ಖಂಡಿತವಾಗ್ಲೂ ನಾವು ಹೊಡೆದೇ ಹೊಡಿತೀವಿ ಅನ್ನುವಂಥ ನಿಟ್ಟಲ್ಲಿ ಇರಾನ್ ಇದೆ.